ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರೇ ಕಿಂಗ್ ಮೇಕರ್ ಆಗಿದ್ದಾರೆ. ರಂಗೇರಿದ ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ. ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರೇ ಕಿಂಗ್ ಮೇಕರ್. ಮುಸ್ಲಿಂ ಮತಗಳನ್ನ ಸೆಳೆಯಲು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಶಾಮನೂರು ಕುಟುಂಬ. ಶಾಮನೂರು ಕುಟುಂಬದಿಂದ ಇದೆಂತ ಹಿಂದಿ ಪ್ರೇಮ, ಪುತ್ರನಿಗೆ ಪಟ್ಟ ಕಟ್ಟೋದಕ್ಕೆ ಇದೆಂತ ಉರ್ದು ಪ್ರೀತಿ. ಮುಸ್ಲಿಂ ಮತಗಳನ್ನ ಸೆಳೆಯೋಕೆ ಹಿಂದಿ ಮತ್ತು ಉರ್ದು ಭಾಷಣವನ್ನ ಮಾಡ್ತಾ ಇದ್ದಾರೆ. ಪುತ್ರನನ್ನ ಗೆಲ್ಲಿಸಲು ಕನ್ನಡವನ್ನೇ ಮರೆತ್ರ ಹಾಗಾದ್ರೆ ಸಂಸದರು. ಈಗಾಗಲೇ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ಈ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಾದಂತಹ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈ ಕುರಿತಂತೆ ಈಗಾಗಲೇ ಅಬ್ಬರದ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬೃಹತ್ ಆದಂತಹ ವೇದಿಕೆಯಲ್ಲಿ ನೀವು ಗಮನಿಸ್ತಾ ಇದ್ರೆ ಒಂದೇ ಒಂದು ಕನ್ನಡ ಪದ ಕೂಡ ಇಲ್ಲ, ಎಲ್ಲ ಕೂಡ ಹಿಂದಿ ಹಾಗೂ ಉರ್ದು ಪದಗಳನ್ನ ನಾವು ಗಮನಿಸಬಹುದಾಗಿದೆ. ನೋಡಿ, ದಾವಣಗೆರೆ ಏನ್ ಕರ್ನಾಟಕ ಬಿಟ್ಟೇನ್ರಿ ಇದೆ, ಮಧ್ಯ ಕರ್ನಾಟಕದಲ್ಲಿ ಶಾಮನೂರು ಕುಟುಂಬ ಇದೆಂತ ಹಿಂದಿ ಪ್ರೇಮವನ್ನ ಉರ್ದು ಪ್ರೇಮವನ್ನ ತೋರಿಸ್ತಾ ಇದೆ. ನೀವೇ ಕಣ್ಣಾರೆ ನೋಡಬಹುದಾಗಿದೆ. ಅಷ್ಟು ದೊಡ್ಡದಾದಂತಹ ಬೃಹತ್ ವೇದಿಕೆ, ಆ ಬೃಹತ್ ವೇದಿಕೆಯಲ್ಲಿ ಒಂದೇ ಒಂದು ಕನ್ನಡ ಪದ ಬಳಕೆಯೂ ಕೂಡ ಇಲ್ಲ, ಎಲ್ಲವೂ ಕೂಡ ಉರ್ದುಮಯವಾಗಿರುವಂಥದ್ದು. ಸಂಸದರು, ಅದರಲ್ಲೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತಹ ಪಣವನ್ನ ತೊಟ್ಟಿರ್ತಕ್ಕಂಥ ದಂಪತಿ ಉರ್ದು ಪ್ರೇಮವನ್ನ ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಹಾಗಾದ್ರೆ ಕನ್ನಡವನ್ನ ಮರ್ತೇ ಬಿಟ್ರ? ಮಧ್ಯ ಕರ್ನಾಟಕದಲ್ಲಿ ಕನ್ನಡಮಯ ಕಾಣಿಸ್ತಾ ಇಲ್ಲ, ಕನ್ನಡ ಮರ್ತೇ ಹೋಗ್ಬಿಟ್ರ ಹಾಗಾದ್ರೆ ಸಂಸದರು? ಇಡೀ ಶಾಮನೂರು ಕುಟುಂಬ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಕುಟುಂಬ ಉರ್ದು ಪ್ರೇಮವನ್ನ ತೋರಿಸ್ತಾ ಇದೆ, ಆದ್ರೆ ಕನ್ನಡ ಪ್ರೇಮವನ್ನೇ ಮರೆತು ಹೋದಂತೆ ಕಾಣಿಸ್ತಾ ಇದೆ. ये प्यार कायनात तक बना रहे, ये सब आपसे दरख्वास्त करके मैं आप सभी को धन्यवाद सलाम देती हूँ। बहुमत से समर्थ को उनकी संख्या जो है 3 नंबर है, हाथ का निशान है। सभी भाइयों ದಾವಣಗೆರೆ ಇರೋದು ಕರ್ನಾಟಕದಲ್ಲೋ ಅಥವಾ ಹೈದರಾಬಾದ್ನಲ್ಲೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಪ್ಪಟ ಕನ್ನಡ ಮಣ್ಣಿನಲ್ಲಿ ಸಂಸದರ ಹಿಂದಿ ಹೇರಿಕೆ. ಹಿಂದಿ ಭಾಷೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಭಾಷಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಕೂಡ ಹಿಂದಿ ಭಾಷಣವನ್ನ ಮಾಡಿದ್ದಾರೆ. ಮುಸ್ಲಿಮರ ಮತಗಳನ್ನ ಸೆಳೆಯೋಕೆ ಕನ್ನಡಕ್ಕೆ ಕೋಕ್ ಕೊಟ್ರ ಹಾಗಾದ್ರೆ ತಾಯಿ ಮಗ? ನೋಡಿ, ಮುಸ್ಲಿಂ ಮತಗಳು ಇಲ್ಲಿ ಕಿಂಗ್ ಮೇಕರ್ ಅಂತಾನೆ ಹೇಳ್ಬೋದು. 69 to 70% ನೀವು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ನೋಡ್ತಾ ಹೋದ್ರೆ 70% ಹಿಂದಿ ಅಂದ್ರೆ ಮುಸ್ಲಿಂ ಸಮುದಾಯದವರೇ ಹೆಚ್ಚಾಗಿರ್ತಕ್ಕಂಥದ್ದು. ಮುಸ್ಲಿಂ ಸಮುದಾಯದವ್ರು ಯಾವ ಮಾತಾಡ್ತಾರೆ? ಹಿಂದಿ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ. ಹೀಗಾಗಿ ಅವರೇ ಸೇರ್ತಾರೆ ಅಂತ ಹೇಳ್ಬಿಟ್ಟು ಕನ್ನಡವನ್ನ ಮರ್ತು ಬಿಡೋದ ಹಾಗಾದ್ರೆ? ಮುಸ್ಲಿಮರ ಮತಗಳನ್ನ ಸೆಳೆಯೋಕೆ ಕನ್ನಡಕ್ಕೆ ಕೋಕ್ ಕೊಟ್ಟಂತಹ ತಾಯಿ ಮಗ ಹಿಂದಿಯಲ್ಲೇ ಭಾಷಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಕೂಡ ಹಿಂದಿಯಲ್ಲೇ ಭಾಷಣವನ್ನ ಮಾಡಿರುವಂಥದ್ದು. ನೀವು ಕೂಡ ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅವರ ಭಾಷೆಯನ್ನ. ಕನ್ನಡ ಭಾಷೆಯ ಪ್ರೇಮ ಎಲ್ಲೂ ಹೋಯ್ತು ಹಾಗಾದ್ರೆ ಮಧ್ಯ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಇಟ್ಕೊಂಡು ಕನ್ನಡ ಪ್ರೇಮವನ್ನ ಮರ್ತು ಬಿಟ್ರ? ಕನ್ನಡ ಭಾಷೆಯನ್ನೇ ಮರ್ತು ಬಿಟ್ರ ಇಡೀ ಶಾಮನೂರು ಕುಟುಂಬ? ಹುಡುಕುತ್ತೆ ಬಟ್ ಸಿಗಲಿಲ್ಲ. ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನ ಹೇರಿದ್ದಾರೆ ಸಂಸದರು. ದ್ವಿಭಾಷಾ ನೀತಿ ಎನ್ನುವಂತಹ ಪಕ್ಷದಿಂದಲೇ ಈ ಮಹಾನ್ ಎಡವಟ್ಟಾಗಿರುವಂಥದ್ದು. ರಾಜ್ಯದಲ್ಲಿ ಹಿಂದಿ ಭಾಷೆಗೆ ಕೋಕ್ ಕೊಟ್ಟಿದೆ ಸರ್ಕಾರ. ಆದ್ರೆ ಅದೇ ಪಕ್ಷದ ಸಂಸದರು
ಹಿಂದಿ ಭಾಷೆಯಲ್ಲಿ ಭಾಷಣವನ್ನ ಮಾಡ್ತಾರೆ. ಮುಸ್ಲಿಮರ ಮತಕ್ಕಾಗಿ ಹಿಂದಿ ಭಾಷಣವನ್ನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮುಸ್ಲಿಮರನ್ನ ಕನ್ನಡ ದ್ರೋಹಿಗಳಿಗಾಗಿ ಬಿಂಬಿಸುವಂತಹ ಹುನ್ನಾರ ಏನಾದ್ರೂ ನಡೀತಾ ಇದೆಯಾ? ಮುಸ್ಲಿಮರನ್ನ ಬಿಟ್ಟು ಬೇರೆ ಜನರಿಗೆ ಹಿಂದಿ ಅರ್ಥ ಆಗುತ್ತಾ ಅಥವಾ ಇಲ್ವಾ? ಇನ್ನ ಪುತ್ರನ ಗೆಲುವಿಗಾಗಿ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯನ್ನ ಮಾಡಲಾಗ್ತಾ ಇದೆ. ಪುತ್ರನನ್ನ ಗೆಲ್ಲಿಸೋದಕ್ಕೆ ಕನ್ನಡ ಅಭಿಮಾನವನ್ನ ಮರೆತು ಬಿಟ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿರುವಂತದ್ದು. ನೋಡಿ, ಯಾವುದ ಕಾಂಗ್ರೆಸ್ ಸರ್ಕಾರ ಹಿಂದಿ ಭಾಷೆಗೆ ಕೊಟ್ಟಿತ್ತೋ ಅದೇ ಕಾಂಗ್ರೆಸ್ ಪಕ್ಷದ ಸಂಸದರು ಆ ಸಂಸದರ ಒಂದು ಮನೆಯಲ್ಲಿ ಇನ್ನೊಂದು ಅಂದ್ರೆ ರಾಜಕೀಯವಾಗಿ ಬೆಳಿಬೇಕಾಗಿರ್ತಕ್ಕಂಥ ಮಗನನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಇದೀಗ ಹಿಂದಿ ಭಾಷೆಯನ್ನ ಮಾತಾಡ್ತಾ ಇರುವಂತದ್ದು. ಕನ್ನಡ ಭಾಷೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಕನ್ನಡಿಗರ ಜೊತೆ ಸೇರಿ ಹೋರಾಟವನ್ನು ಮಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಮುಸ್ಲಿಂ ಮತಗಳನ್ನ ಸೆಳೆಯೋಕೆ ಹಿಂದಿ ಭಾಷೆಯಲ್ಲೇ ಭಾಷಣವನ್ನು ಮಾಡ್ತಾರೆ, ಉರ್ದು ಭಾಷೆಯನ್ನ ಕೂಡ ಮಾತಾಡ್ತಾರೆ. ದ್ವಿಭಾಷಾ ನೀತಿ ಎನ್ನುವಂತಹ ಪಕ್ಷದಿಂದಲೇ ಈ ಮಹಾನ್ ಎಡವಟ್ಟಾಗಿರುವಂಥದ್ದು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಅಂತಾನೆ ಹೇಳ್ಬೋದು. ಈಗಾಗಲೇ ಅದೇ ಪಕ್ಷದ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಉರ್ದು ಭಾಷೆಯಲ್ಲಿ ಮಾತನಾಡಿದ್ದಾರೆ, ಹಿಂದಿ ಭಾಷೆಯಲ್ಲಿ ಭಾಷಣವನ್ನ ಕೂಡ ಮಾಡಿರುವಂಥದ್ದು ಅವರ ಮಗ ಸಮರ್ಥ್ ಅವರು ಕೂಡ. ಈಗಾಗಲೇ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಎನ್ನುವಂತಹ ಒಂದಷ್ಟು ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮತಗಳು ಎಲ್ಲಿ ದಿಕ್ಕಾಪಾಲಾಗಿ ಹೋಗ್ಬಿಡುತ್ತೋ, ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಬೇಕಲ್ವಾ? ಹೀಗಾಗಿ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಳೋಕೋಸ್ಕರ ಮುಸ್ಲಿಂ ಮತದಾರರನ್ನ ಓಲೈಕೆ ಮಾಡೋಕೋಸ್ಕರ ಹಿಂದಿ ಭಾಷೆಯಲ್ಲಿ ತಾಯಿ ಮಗ ಸಮರ್ಥ ಶಾಮನೂರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಷ್ಟು ಬೃಹತ್ ದೊಡ್ಡದಾದಂತಹ ವೇದಿಕೆಯಲ್ಲಿ ಭಾಷಣವನ್ನು ಮಾಡಿರುವಂಥದ್ದು. ಅದು ಹಿಂದಿಯಲ್ಲಿ, ಕನ್ನಡವನ್ನೇ ಮರೆತು ಭಾಷಣವನ್ನು ಮಾಡಿದ್ದಾರೆ. अम्मी और अब्बू बनते हैं, अम्मी हो या अम्मा हो, ये एक सिक्के के दो मोड़ होते हैं। इसलिए हमसे एक ही बात कहना चाहते हैं कि हमने तो पढ़ा है कि खुदा की राह मोहब्बत की राह होता है, और जो असूल किसी पक्ष में है तो वो कांग्रेस पक्ष में है, क्योंकि हम हर वर्ग, हर धर्म और हर जात के लोगों के पास जाते हैं, सुनते हैं और उनके लिए काम करते हैं। इसलिए मैं विनती करता हूँ सबको, मुझे आपके बेटे के समान देखिए। सभी भाइयों और बहनों को अस्सलाम वालेकुम। आप सभी का प्यार, आप सभी का विश्वास जो आपने अप्पा जी को, डॉक्टर शामनूर शिवशंकरप्पा जी को 6 बार जिताकर दिखाया है। अब समय आया है कि आपने पिछले चुनाव में अप्पा जी को 5 साल के लिए जिताया है, तो ये वादा पूरा करने का समय आया है। इस बार उनके पोते समर्थ शामनूर खड़े हैं। आप सभी समर्थ शामनूर को अपने बेटे की तरह, पोते की तरह आशीर्वाद दीजिए। जिस तरह आप सभी ने शामनूर शिवशंकरप्पा जी और शामनूर परिवार को आशीर्वाद दिया है, प्यार दिया है, सम्मान दिया है, इस बार के चुनाव में बीजेपी को एक उत्तर देना है कि हम सब एक हैं, कांग्रेस परिवार की तरह है। तो इस बार के चुनाव ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕರವೆಯಿಂದ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನೀವು ಕೂಡ ಗಮನಿಸಿದ್ರೆ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಉರ್ದು ಭಾಷೆಯ ಪ್ರೇಮವನ್ನ ಸಾರ್ತಾ ಇರುವಂತದ್ದು ಒಂದು ರಾಜಕೀಯ ಬಿಂಬಿತವಾದಂತಹ ಕುಟುಂಬ ಅಂತಾನೆ ಹೇಳ್ಬೋದು ಸರ್. ಈಗ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಳೋಕೋಸ್ಕರ ಕನ್ನಡವನ್ನೇ ಮರೆಯೋದು ಎಷ್ಟರ ಮಟ್ಟಿಗೆ ಸರಿ? ಇದು ಫಸ್ಟ್ ಒಪಿನಿಯನ್ ನಿಮ್ಮ ಬಗ್ಗೆ, ಅಂದ್ರೆ ಈ ಒಂದು ಉರ್ದು ಪ್ರೇಮದ ಬಗ್ಗೆ ಕೊಟ್ಬಿಡಿ. ಇದು ಸರ್ಕಾರ ಬಗಲಲ್ಲಿ ಬಾಯಲ್ಲಿ ಭಗವದ್ಗೀತೆ, ಬಗಲಲ್ಲಿ ದೊಣ್ಣೆ ಅಂತಾರಲ್ಲ, ಎಸ್ ಖಂಡಿತ ಸರ್, ಆ ರೀತಿ ನಡ್ಕೊಂತ ಇದೆ ಅಂದ್ರೆ ತಪ್ಪಾಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿ ಪರೀಕ್ಷೆಯನ್ನ ರದ್ದು ಮಾಡ್ತಾರೆ, ವೇಟ್ ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾರೆ. ಇನ್ನೊಂದ್ ಕಡೆ ಅವ್ರ ಸಚಿವರು ಹಿಂದಿ ಉರ್ದುಗಳಲ್ಲಿ ಫ್ಲಕ್ಸ್ ನಾಮಫಲಕ ಭಾಷಣವನ್ನ ಮಾಡೋದ್ರ ಮುಖಾಂತರ ಓಟಿನ ಆಸೆಗೆ, ಓಟಿನ ದುರಾಸೆಗೆ ಇವರೆಲ್ಲ ಈ ರೀತಿ ಚಿಲ್ಲರೆ ರಾಜಕೀಯವನ್ನ ಮಾಡ್ತಾ ಇದಾರೆ. ಒಂದ್ ಕಡೆ ಮರಾಠಿ ಈ ಗಡಿ ಭಾಗದಲ್ಲಿ
ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಮಾತಾಡೋದ್ರ ಮುಖಾಂತರ ಅವ್ರನ್ನ ಪ್ರೀತಿ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಹತ್ರ ಆದ್ರೆ ಅಥವಾ MLA ಎಲೆಕ್ಷನ್ ಬಂದ್ರೆ ತಮಿಳರಲ್ಲಿ ಇರುವಂತ ಜಾಗದಲ್ಲಿ ತಮಿಳ್ ವಾಲ್ ಪೋಸ್ಟ್ರು, ತೆಲುಗು ವಾಲ್ ಪೋಸ್ಟ್ರು, ತೆಲುಗಲ್ಲಿ ಭಾಷಣ ಮಾಡುವಂತದ್ದು, ತೆಲುಗಲ್ಲಿ ಮಾಡುವಂತದ್ದು ಇದು ದಿನನಿತ್ಯ ನಡೀತಾ ಇದೆ. ಆ ಪಕ್ಷ ಈ ಪಕ್ಷ ಅನ್ನುವಂಥದ್ದೇನಿಲ್ಲ. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಕಡಿಮೆ ಆಗಿರೋದ್ರಿಂದ, ಇಚ್ಛಾಶಕ್ತಿ ಇಲ್ಲದ ಕಾರಣ ಕನ್ನಡಿಗರ ಮೇಲೆ ಅನ್ಯ ಭಾಷೆಯನ್ನ ಹೇರುವಂತ ಕೆಲಸ ನಮ್ಮ ರಾಜಕಾರಣಿಗಳೇ ಮಾಡ್ತಾ ಇದ್ದಾರೆ ಓಟಿನ ಆಸೆಗಾಗಿ. ಆದ್ರಿಂದ ಇದನ್ನ ಕನ್ನಡ ಪರವಾದಂತ ಕನ್ನಡಿಗರ ಸರ್ಕಾರ ಬಂದ್ರೆ ಮಾತ್ರ ಸಾಧ್ಯ, ಬಿಟ್ರೆ ಈ ರಾಜಕಾರಣಿಗಳಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್, ಒಂದ್ ಕಡೆ ದ್ವಿಭಾಷಾ ನೀತಿಯ ಕುರಿತಂತೆ ಈಗಾಗಲೇ ಮೊನ್ನೆ ಅಷ್ಟೇ ಸರ್ಕಾರಕ್ಕೂ ಕೂಡ ನೀವು ಧನ್ಯವಾದಗಳನ್ನ ಹೇಳಿದ್ರಿ, ಯಾಕಂದ್ರೆ ಒಂದೊಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ. ಆದ್ರೆ ಆ ನಿರ್ಧಾರದ ಬೆನ್ನಲ್ಲೇ ಈ ರೀತಿಯ ಬೆಳವಣಿಗೆ ನಿಜಕ್ಕೂ ಕೂಡ ಒಂದು ರೀತಿಯ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ನಿರ್ಧಾರ ಅಂತಾನೆ ಹೇಳ್ಬೋದು ಸರ್ ಈ ನಡೆ. ಖಂಡಿತವಾಗ್ಲೂ ಶಾಮನೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದೆ. ಲಿಂಗಾಯತರ ಮಠಗಳು, ಲಿಂಗಾಯತರ ಅನೇಕ ಕೇಂದ್ರಗಳಲ್ಲಿ ಕನ್ನಡದ ಉಳಿವಿಗಾಗಿ ಕನ್ನಡಿಗರ ನಿರಾಶ್ರಿತರಿಗೆ ಅನ್ನ ವಸತಿಯನ್ನ ಕೊಟ್ಟಂತವ್ರು ಲಿಂಗಾಯತ ಸಮುದಾಯದ ಅನೇಕ ಗುರುಮಠಗಳು, ಸ್ವಾಮೀಜಿಗಳು ಮತ್ತೆ ಇಂತ ಹಿರಿಯರೆಲ್ಲ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇಲ್ಲೂ ಸಹ ಓಟಿನ ರಾಜಕಾರಣ, ಓಟಿಗಾಗಿ ಯಾವುದೇ ಮಟ್ಟಕ್ಕೆ ಇಳಿಲಿಕ್ಕೂ ನಮ್ಮ ರಾಜಕಾರಣಿಗಳು ಖಂಡಿತ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದನ್ನ ಎತ್ತಿ ಹಿಡಿಯುವಂತ ಕೆಲಸ ಇದು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ರು. ನೋಡಿ, ಅವರು ಕೂಡ ಹೇಳ್ತಾ ಇರೋದಷ್ಟೇ, ಮೊನ್ನೆ ಅಷ್ಟೇ ದ್ವಿಭಾಷಾ ನೀತಿಯನ್ನ ಜಾರಿಗೆ ತಂದಿರತಕ್ಕಂತ ಸರ್ಕಾರ, ಅದೇ ಸರ್ಕಾರದ ಸಂಸದರು ಇದೀಗ ಮಧ್ಯ ಕರ್ನಾಟಕದಲ್ಲಿ ಎಲ್ಲೋ ಆಗಿಲ್ಲ, ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಈ ರೀತಿಯ ಉರ್ದು ಪ್ರೇಮವನ್ನ ತೋರಿಸಿರುವಂಥದ್ದು. ಅದರ ಜೊತೆಗೆ ಇನ್ನ ಬಹುಮುಖ್ಯವಾದಂತಹ ವಿಚಾರವನ್ನ ಕೂಡ ಮಾತನಾಡಿದ್ರು. ಓಟ್ ಬೇಕು ಅನ್ನೋದಾದ್ರೆ ಮರಾಠಿ ಬೇಕಾದ್ರೂ ಮಾತನಾಡ್ತಾರೆ, ತಮಿಳ್ ಬೇಕಾದ್ರೂ ಮಾತಾಡ್ತಾರೆ, ತೆಲುಗು ಬೇಕಾದ್ರೂ ಮಾತನಾಡ್ತಾರೆ. ಅಂತಹ ರಾಜಕೀಯ ಸಂಸದರಿದ್ದಾರೆ, ರಾಜಕೀಯ ಪಕ್ಷದವರಿದ್ದಾರೆ, ರಾಜಕೀಯ ಕುಟುಂಬಗಳಿದ್ದಾವೆ ನಮ್ಮ ಜೊತೆ. ಆದ್ರೆ ನೋಡಿ, ಭಾಷೆಯನ್ನ ಬಿಟ್ಕೊಡ್ಬಾರ್ದು, ಜನರನ್ನ ಬಿಟ್ಕೊಡ್ಬಾರ್ದು ಅಂತಂದ್ರೆ ನಮಗೆ ಜನಪರವಾದಂತಹ ಪಕ್ಷ ಬರಬೇಕು ಎನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ಪ್ರವೀಣ್ ಶೆಟ್ಟಿ ಅವರು. ಎಸ್, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಿವರಾಮ್ ಹೆಬ್ಬಾರ್ ಸರ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಸರ್ ನಮಸ್ತೆ, ದಯವಿಟ್ಟು ಕ್ಷಮಿಸಿ. ನೋಡಿ ಸರ್, ದಾವಣಗೆರೆ ಇರೋದು ಕರ್ನಾಟಕದಲ್ಲೇ, ಆದ್ರೆ ಮಹಾರಾಷ್ಟ್ರನೋ ಅಥವಾ ಬೇರೆ ಇನ್ನೆಲ್ಲೋ ಇದೀವಿ ಅನ್ನುವಂತಹ ಫೀಲ್ ಅನ್ನ ತರಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ರಾಜಕೀಯ ಕುಟುಂಬ. ಮೊನ್ನೆ ಅಷ್ಟೇ ದ್ವಿಭಾಷಾ ನೀತಿಯನ್ನ ಪಕ್ಷ ಅಂದ್ರೆ ರದ್ದುಪಡಿಸಿರುವಂತದ್ದು, ಆದ್ರೆ ದ್ವಿಭಾಷಾ ನೀತಿಯನ್ನ ಜಾರಿಗೆ ತಂದಿರತಕ್ಕಂತ ಇವರೇ ಈ ರೀತಿ ಮಾಡಿರುವಂತದ್ದು ಎಡವಟ್ಟನ್ನ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವರೇ ಅಂತಲ್ಲ, ಇಡೀ ರಾಜಕೀಯ ಸಮೂಹದವರೇ ತಮ್ಮ ಸ್ವಾರ್ಥಕ್ಕಾಗಿ ನಾಡಿನ ಹಿತವನ್ನ ಬಲಿ ಕೊಡುವಂತವನ್ನ ಎಲ್ಲಾ ಪಕ್ಷದವರು, ಎಲ್ಲಾ ರಾಜಕಾರಣಿಗಳು ಮಾಡ್ಕೊಂಡು ಬರ್ತಿದ್ದಾರೆ. ತುರಂತ ಕನ್ನಡಿಗರ ಅಸ್ಮಿತೆಗಾಗಿ ನಾವು ಹಿಂದಿ ಭಾಷೆನೇ ತೆಗೆದುಬಿಟ್ಟು ಅಂತ ಬಿಂಬಿಸ್ತಾ ಇದ್ದಾರೆ. ಹಿಂದಿ ಭಾಷೆ ಅನ್ನೋದಿದೆ, ಹಿಂದಿ ಭಾಷೆ ಕಡ್ಡಾಯ ಅಲ್ಲ ಅನ್ನಷ್ಟೇ ಮಾಡಿರೋದು. ಯಾಕೆ ಅಂದ್ರೆ ಕನ್ನಡದ ಮಕ್ಕಳು ಶೇಕಡಾವಾರು ಇದರಲ್ಲಿ ದ್ವಿಭಾಷಾ ಇದ್ರೆ ಅವ್ರ ಮಾತೃಭಾಷೆಯಲ್ಲಿ ಕಲಿಯೋದ್ರ ಮುಖಾಂತರ ಅದನ್ನ ನಾವು ಸಡಿಗಟ್ಬೋದು. ಯಾಕಂದ್ರೆ ಇದು ಬರೀ ದೇಶದಲ್ಲಿ ಒಂದು ಕಡೆ ಅಲ್ಲ, ಇಡೀ ಉತ್ತರ ಭಾರತದಲ್ಲಿ 5 ಸಬ್ಜೆಕ್ಟ್ ಇದೆ. ತಮಿಳುನಾಡಲ್ಲಿ ದ್ವಿಭಾಷಾ ನೀತಿ ಇದೆ, ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ನೀತಿ ಇದೆ. ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಇದಕ್ಕೆ ವಿರೋಧವಾಗಿ ಧ್ವನಿ ಎತ್ತುವಂತ ದೌರ್ಬಲ್ಯ ಇದೆಯಲ್ಲ, ಅದು ಒಂದು ರಾಜಕಾರಣ, ಒಂದು ಪಕ್ಷ, ಒಂದು ವ್ಯಕ್ತಿಗೆ ಸೀಮಿತ ಮಾಡಕ್ಕಾಗಲ್ಲ. ಇದೊಂದು ದೊಡ್ಡ ಸಮೂಹನೇ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವೆಲ್ಲವೂ ಅವರ ಸ್ವಾರ್ಥಕ್ಕಾಗಿ. ಎಸ್, ಇನ್ನ ಕನ್ನಡಿಗರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಸರ್ ಇಂತಹ ಒಂದು ರಾಜಕೀಯ ಬಿಂಬಿತವಾದಂತಹ ಓಟನ್ನ ಭದ್ರಪಡಿಸ್ಕೊಳ್ಬೇಕು ಎನ್ನುವಂತಹ ಕುಟುಂಬಗಳಿಗಾಗಿರ್ಬೋದು ಅಥವಾ ಭಾಷಾ ಪ್ರೇಮಿಗಳಿಗಾಗಿರಬಹುದು? ಉದಾಹರಣೆ ಇದೆಯಲ್ಲ, ನೆರೆ ರಾಜ್ಯಗಳು, ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಶಕ್ತಿ ಇದೆ, ತಮಿಳುನಾಡಿನಲ್ಲಿ ಪ್ರಾದೇಶಿಕ ಶಕ್ತಿ ಇದೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಶಕ್ತಿ ಅನ್ನೋದು ದುರ್ಬೀನ ಕುಡ್ಕೋದು ಅದು ಬಲ ಆಗ್ತಾ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾವು ಕನ್ನಡದ ಅಸ್ಮಿತೆಯನ್ನು ಕಾಪಾಡ್ಕೊಳ್ಳೋದು, ನಾವು ಆಲೂರು ವೆಂಕಟರಾಯರನ್ನ ನೆನೆಸ್ಕೊಳ್ಳಲ್ಲ, ಹುಯಿಲ್ಗೊಳ ನಾರಾಯಣರಾವ್ರನ್ನ ನೆನೆಸ್ಕೊಳ್ಳಲ್ಲ, ಏಕೀಕರಣ ದುಡ್ದವ್ರನ್ನ ನೆನೆಸ್ಕೊಳ್ಳಲ್ಲ, ಕನ್ನಡದ ಭಾಷೆ ಇತಿಹಾಸವನ್ನ ತಿಳ್ಕೊಳ್ಳೋದಿಲ್ಲ. ಎಲ್ಲೋ ಇವತ್ತಿನ ಒಂದು ಸ್ವಾರ್ಥಕ್ಕೆ, ರಾಜಕೀಯ ಲಾಭಕ್ಕೆ ನಮ್ಮ ಹಿತವನ್ನ ನಾವು ಬಲಿ ಕೊಡ್ತಾ ಇದ್ವಿ. ಇದು ಮುಂದೊಂದಿನ ದೊಡ್ಡ ದುರಂತ ಆಗತ್ತೆ.
ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನಮಸ್ಕಾರ. ಶಿವರಾಮೇಗೌಡರು ಕೂಡ ಮಾತನಾಡಿದ್ರು. ನೋಡಿ, ಕನ್ನಡವನ್ನ ಎಲ್ಲಿ ಬಿಟ್ಕೊಡೋಕ್ಕಾಗತ್ತೆ, ಕನ್ನಡವನ್ನ ಬಿಟ್ಕೊಡ್ಬಾರ್ದು. ಆದ್ರೂ ಕೂಡ ಇಂತಹ ದ್ವಿಭಾಷಾ ನೀತಿಯನ್ನ ಜಾರಿಗೆ ತಂದಂತಹ ಸ್ವಪಕ್ಷದವರಿಂದಲೇ ಈ ರೀತಿಯ ಒಂದು ಎಡವಟ್ಟುಗಳು ಆಗ್ತಾ ಇರುವಂಥದ್ದು. ಎಸ್, ಈ ಕುರಿತಂತೆ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು ಅಥವಾ ಸಮರ್ಥ ಶಾಮನೂರ್ ಅವರಾಗಿರ್ಬೋದು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಕನ್ನಡಿಗರು ಮಾತ್ರ ಎಚ್ಚೆತ್ತುಕೊಳ್ಳೇಬೇಕು. ನೋಡಿ, ನೀವಿರೋದು ಕರ್ನಾಟಕದಲ್ಲಿ, ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಬೈ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಅಭಿವೃದ್ಧಿಗಾಗಿ ಯಾರು ಶ್ರಮಿಸ್ತಾರೋ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾ ಎಸ್, ಮುಂದಿನ ಒಂದು ಸುದ್ದಿಯನ್ನು ನೋಡ್ಕೊಳ್ತಾ ಹೋಗೋಣ. ಹಾಗೆ ನೋಡಿ, ಈಗ ಪುತ್ರನ ಗೆಲುವಿಗಾಗಿ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದಷ್ಟು ಆಕ್ರೋಶದ ಮಾತುಗಳು, ಅಸಮಾಧಾನದ ಮಾತುಗಳನ್ನ ಕೂಡ ದಾವಣಗೆರೆಯ ಜನತೆ ಇಲ್ಲಿ ಹೊರಗಾಗ್ತಾ ಇರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.